ಭಾರತದ ಮೇಲೆ ಕಾಲು ಕೆದರಿ ಜಗಳಕ್ಕೆ ನಿಂತ ಪಾಕಿಸ್ತಾನಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಖಡಕ್ ಸಂದೇಶವನ್ನ ರವಾನಿಸಿದ್ದಾರೆ. ಮತ್ತೆ ತಂಟೆಗೆ ಬಂದ್ರೆ ತಕ್ಕ ಶಾಸ್ತಿ ಮಾಡುವ ಎಚ್ಚರಿಕೆಯನ್ನು ನೀಡಿದ್ದಾರೆ. ನೆನ್ನೆ ಕೂಡ ಮ್ಯಾರಥಾನ್ ಸಭೆ ನಡೆಸಿದ ಮೋದಿ ರಾಜನಾಥ್ ಸಿಂಗ್, ಎನ್ಎಸ್ಎ ಅಜಿತ್ ದೋವಲ್, ಸಿಡಿಎಸ್ ಮೇಜರ್ ಅನಿಲ್ ಚೌಹಾಣ್, ಮೂರು ಸೇನೆಗಳ ಮುಖ್ಯಸ್ಥರ ಜೊತೆ 2 ಗಂಟೆ ಚರ್ಚೆಯನ್ನ ನಡೆಸಿದ್ದಾರೆ. ಮುಂದಿನ ಕಾರ್ಯತಂತ್ರದ ಬಗ್ಗೆ ಸಲಹೆ ಸೂಚನೆಯನ್ನ ನೀಡಿದ್ದಾರೆ. ಇದೇ ವೇಳೆ ಪ್ರಧಾನಿಗೆ ಅಮೆರಿಕದ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ ಕರೆ ಮಾಡಿದ್ರು. ಪಾಕ್ ದಾಳಿ ಮಾಡಿದ್ರೆ ನಾವು ದಿಟ್ಟ ಉತ್ತರ ಕೊಡ್ತೇವೆ, ಹಿಂದೆ ಸರಿಯುವ ಮಾತೇ ಇಲ್ಲ ಎಂದಿದ್ದಾರೆ. ನೀರು ಬೇಕಿದ್ರೆ ಉಗ್ರವಾದ ನಿಲ್ಲಿಸಿ ಅಷ್ಟೇ, ಮತ್ತೆ ತಂಟೆಗೆ ಬಂದ್ರೆ ತಕ್ಕ ಶಾಸ್ತಿ ಮಾಡುತ್ತೇವೆ, ನಮಗೆ ಯಾರ ಮಧ್ಯಸ್ಥಿಕೆಯೂ ಬೇಡ. ಕದನ ವಿರಾಮ ನಡುವೆ ಪಾಕ್ಗೆ ಎಚ್ಚರಿಕೆ ಕೊಟ್ಟಿದ್ದಾರೆ ಪ್ರಧಾನಿ ಮೋದಿ. ಪಾಕ್ ಗುಂಡು ಹೊಡೆದ್ರೆ ಬೆಂಕಿ ಚೆಂಡು ಬೀಳುತ್ತೆ, ಹುಷಾರು. ಒಟ್ಟಾರೆಯಾಗಿ ಪ್ರಧಾನಿ ನರೇಂದ್ರ ಮೋದಿ ಪಾಕಿಸ್ತಾನಕ್ಕೆ ಖಡಕ್ ಸಂದೇಶವನ್ನ ರವಾನಿಸಿದ್ದಾರೆ. ಕದನ ವಿರಾಮದ ನಡುವೆ ಪಾಕ್ ಒಂದ್ ವೇಳೆ ಗುಂಡು ಹೊಡೆದ್ರೆ ಪಾಕಿಸ್ತಾನಕ್ಕೆ ಬೆಂಕಿ ಚೆಂಡು ಬೀಳುತ್ತೆ, ಹುಷಾರನ್ನುವ ಖಡಕ್ ಸಂದೇಶವನ್ನ ಪ್ರಧಾನಿ ನರೇಂದ್ರ ಮೋದಿ ನೀಡಿದ್ದಾರೆ. ಒಟ್ಟಾರೆಯಾಗಿ ಪ್ರಧಾನಿ ಮೋದಿ ಸಂದೇಶಕ್ಕೆ ಭಾರತ ಕೊಡ್ತಿರುವಂತಹ ಪ್ರತ್ಯುತ್ತರಕ್ಕೆ ಪಾಕಿಸ್ತಾನ ನಡುಗ್ತಾ ಇದ್ದು, ಮತ್ತೆ ಒಂದ್ ವೇಳೆ ತಂಟೆಗೆ ಬಂದ್ರೆ ತಕ್ಕ ಶಾಸ್ತಿಯನ್ನ ಮಾಡುವ ಎಚ್ಚರಿಕೆಯನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ನೀಡಿದ್ದಾರೆ. ಕಾಲು ಕೆರೆದುಕೊಂಡು ಒಂದ್ ವೇಳೆ ಪದೇ ಪದೇ ಇದೇ ರೀತಿಯಾದಂತಹ ಜಗಳಕ್ಕೆ ನಿಂತ್ರೆ, ಇದೇ ರೀತಿಯಾದಂತಹ ಆಕ್ರಮಣವನ್ನ ಮಾಡ್ತಾ ಇದ್ರೆ ತಕ್ಕ ಶಾಸ್ತಿ ಮಾಡುವ ಎಚ್ಚರಿಕೆಯನ್ನ ನೀಡಿದ್ದಾರೆ. ಉಗ್ರವಾದ ನಿಲ್ಲೋವರೆಗೂ ಸಿಂಧು ಒಪ್ಪಂದ ಸಸ್ಪೆಂಡ್ ಮಾಡುವ ಎಚ್ಚರಿಕೆಯನ್ನು ಕೂಡ ನೀಡಿದ್ದಾರೆ. ಈಗಾಗಲೇ ಸಿಂಧು ನದಿ ನೀರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲವಾರು ರೀತಿಯ ಹೇಳಿಕೆಯನ್ನ ನೀಡಿದ್ದು, ಈಗ ಉಗ್ರವಾದ ಇದೇ ರೀತಿ ಕಂಟಿನ್ಯೂ ಆದ್ರೆ ನಿಲ್ಲೋವರೆಗೂ ಕೂಡ ಸಿಂಧು ಒಪ್ಪಂದದ ಬಗ್ಗೆ ಸಸ್ಪೆಂಡ್ ಮಾಡಲಾಗುತ್ತೆ. ನಾಳಿನ ಸಭೆಯಲ್ಲಿ ಪಿಒಕೆ ವಿಚಾರ ಮಾತ್ರ ಚರ್ಚೆಯನ್ನ ನಡೆಸಲಾಗುತ್ತೆ. ನಾಳೆ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಸಭೆ ನಡೆಯಲಿದ್ದು, ನಾಳಿನ ಸಭೆಯಲ್ಲಿ ಪಿಒಕೆ ವಿಚಾರ ಮಾತ್ರ ಚರ್ಚೆಯನ್ನ ನಡೆಸಲಾಗುತ್ತೆ. ಕಾಶ್ಮೀರ ವಿಚಾರದಲ್ಲಿ ಅಮೆರಿಕ ಮಧ್ಯಸ್ಥಿಕೆ ವಹಿಸುವ ಅಗತ್ಯವಿಲ್ಲ ಅಂತ ಅಮೆರಿಕಾಗೂ ಪ್ರಧಾನಿ ನರೇಂದ್ರ ಮೋದಿ ಎಚ್ಚರಿಕೆಯನ್ನ ನೀಡಿದ್ದಾರೆ. ಕಾಶ್ಮೀರ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ಅಮೆರಿಕದ ಮಧ್ಯಸ್ಥಿಕೆ ನಮಗೆ ಭಾರತಕ್ಕೆ ಅಗತ್ಯವಿಲ್ಲ ಅನ್ನುವಂತಹ ಖಡಕ್ ಸಂದೇಶವನ್ನ ಅಮೆರಿಕಾಗೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಕೊಟ್ಟಿದ್ದಾರೆ. ಕಾಶ್ಮೀರ ವಿವಾದ ಬಗೆಹರಿಸುವ ಶಕ್ತಿ ಭಾರತಕ್ಕಿದೆ, ಹೀಗಾಗಿ ಯಾರು ಇದಕ್ಕೆ ತಲೆ ಹಾಕುವಂತಹ ಅವಶ್ಯಕತೆ ಇಲ್ಲ, ಯಾರ ಸಲಹೆ ಸೂಚನೆಯೂ ಕೂಡ ಭಾರತಕ್ಕೆ ಬೇಕಾಗಿಲ್ಲ ಅಂತ ಅಮೆರಿಕಾಗೆ ಖಡಕ್ ಸಂದೇಶವನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ನೀಡಿದ್ದಾರೆ. ಕಾಶ್ಮೀರ ವಿವಾದ ಬಗೆಹರಿಸುವಂತಹ ಶಕ್ತಿ ಭಾರತಕ್ಕೆ ಇದ್ದೇ ಇದೆ, ಕಾಶ್ಮೀರ ವಿವಾದ ಜಾಗತಿಕಗೊಳಿಸಲು ಇಚ್ಛೆ ಪಡಲ್ಲ ಅಂತ ಪ್ರಧಾನಿ ನರೇಂದ್ರ ಮೋದಿ ಖಡಕ್ ಸಂದೇಶವನ್ನ ರವಾನಿಸಿದ್ದಾರೆ. ಮಧ್ಯಸ್ಥಿಕೆಗೆ ಮುಂದಾಗಿದ್ದ ದೊಡ್ಡಣ್ಣನಿಗೆ ಕಠಿಣ ಸಂದೇಶವನ್ನ ಪ್ರಧಾನಿ ನರೇಂದ್ರ ಮೋದಿ ನೀಡಿದ್ದಾರೆ.